ಬಸಂತ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇಲ್ಲಿ ಮುಖ್ಯಮಂತ್ರಿ ಚರ್ಚೆ ನಡೀತಾ. ಮುಖ್ಯಮಂತ್ರಿ ಆಗಿಲ್ಲ, ಒಬ್ರು ಮುಖ್ಯಮಂತ್ರಿ ಮಾಡಿ ಮತ್ತೆ ಗೌಡ್ರೆ ಒಬ್ರು ಮುಖ್ಯಮಂತ್ರಿ ಮಾಡ್ಬಿಡಿ, ಸರಿ ಆಯ್ತದೆ ಅಲ್ಲ. ದಲಿತ ಮುಖ್ಯಮಂತ್ರಿ ನೀವು ಸರಿಯಾದ ತೀರ್ಮಾನ ತಗೊಂಡಿದ್ರೆ ನೀವು ನರೇಂದ್ರ ಸ್ವಾಮಿ 5 ವರ್ಷ ನಾವು ಇಲ್ವೇ ಇಲ್ಲ. ಕೂತ್ಕೊಳ್ಳಿ. ಜಿಡ್ದೇಗೌಡ್ರೆ ಈಗ ಆಗ ಅರ್ಧ ಗಂಟೆ ಬಿಲ್ಲಲ್ಲಿ ಹೋಯ್ತು, ಈಗ ಅರ್ಧ ಗಂಟೆ ಇದರಲ್ಲಿ ಹೋಗ್ತದೆ. ಈಗ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಅದು ಕಡದಲ್ಲಿ ಹೋಗೋದ್ ಬೇಡ. ಆಯ್ತು. ಈಗ ಫೈನಲ್ ಆಗೋ ಮುಂಚೆ ಸೌದಿ ಅವರು ಹೇಳಿದ್ದು ಈ ಒಂದು ನಾಮಿನೇಷನ್ ಅನ್ನೋದ್ರ ಬಗ್ಗೆ ಹೇಳಿದ್ದು, ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ. ನಾಮಿನೇಷನ್ ಯಾವುದೇ ನಾಮಿನೇಷನ್ ಇದ್ರೂ ಕೂಡ ಅದು ಆ ಸಂಸ್ಥೆಗಳನ್ನ ವೀಕ್ ಮಾಡುತ್ತೆ, ಆ ಸಂಸ್ಥೆಗೆ ಮರಣ ಶಾಸನ ಅಂತ ಹೇಳಿದ್ದಾರೆ. ಸೊ ಯಾವುದೇ ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ. ಅವ್ರು ಅದನ್ನ ರಿಸರ್ವೇಶನ್ ಕನ್ವರ್ಟ್ ಮಾಡ್ತಾ ಇದ್ದಾರೆ. ರಿಸರ್ವೇಶನ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಆಯ್ತು ಸ್ವಾಮಿ ಅವರೇ, ರಿಸರ್ವೇಶನ್ ಪ್ರಶ್ನೆ ಇಲ್ಲ ಇಲ್ಲಿ. ದಯವಿಟ್ಟು ಅದನ್ನ ಅಧ್ಯಕ್ಷ ಮಾತಾಡಿ. ನಾಯಕರು ಹೇಳ್ದಂಗೆ ಕಡಿದು ಕೇಂದ್ರ ಅಂತಕ್ಕಂಥದ್ದನ್ನ ತೆಗಿಬೇಕು. ಆಯ್ತು, ತೆಗಿತೇನೆ, ನಾನು ಹೇಳ್ತೇನಲ್ಲ. ಸಿದ್ದು ಸಹೋದರ ಅಧ್ಯಕ್ಷರೇ, ಅವ್ರಿಗೆ ದಲಿತರು ಅಷ್ಟೊಂದು ಕೇವಲ ಏನ್ ಹೇಳಿ ಅವ್ರು ಹೇಳಿದ್ರಲ್ಲ, ಅದು ಹೇಳಿಲ್ಲ ಅಂತ ಹೇಳಿ ರಿಸರ್ವೇಶನ್ ಬಗ್ಗೆ ಅಲ್ಲ ಅಂತ ಅವ್ರು ಮಾತು ಹೇಳಿದ್ರಲ್ಲ. ನಾ ಅಂತ ಇದ ಕಡ್ದ ತೆಗಿಸ್ತೇನೆ ನಾನು ಏನಿದ್ರು. ಆಯ್ತು, ರಿಸರ್ವೇಶನ್ ಬಗ್ಗೆ ಮಾತಾಡೇ ಇಲ್ಲ. ಆಯ್ತು, ವಸಂತಪ್ಪ ಅವ್ರೆ ರಿಸರ್ವೇಶನ್ ಬಗ್ಗೆ ಮಾತಾಡಿರೋದು ಶಿವಣ್ಣ ಶಿವಣ್ಣ ಅವ್ರೆ ನೋಡಿ, ಅವ್ರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತೇವೆ. ನಾವು ನಾಮಿನೇಷನ್ ಬಗ್ಗೆ ಮಾತಾಡಿದ, ರಿಸರ್ವೇಶನ್ ಬಗ್ಗೆ ಮಾತಾಡಿದ ಅಂತ ಹೇಳಿ ಅಂತ ಯಾವ್ದು ವಿಚಾರ ಕಡ್ದ ನಾನು ತೆಗಿಸ್ತೇನೆ. ಈಗ ಬೇಗ ಮುಗಿಸುವ, ಬೇಗ ಮಾತಾಡಿ. ಆಗುದು ಬೇಡ. ಮನೆ ಅಧ್ಯಕ್ಷರೇ, ಈಗ ಆಲ್ರೆಡಿ ಪ್ಯಾಕ್ಸ್ ಒಳಗೆ ಓಕೆ ಎಲ್ಲಾ ಪ್ಯಾಕ್ಸ್ ದಾಗೂ ರಿಸರ್ವೇಶನ್ SC ST ಮಹಿಳಾ 2 ಅದಾವ, OBC ಐತಿ, OBC ಆಗಿ A ಐತಿ, B ಐತಿ, ಎಲ್ಲಾ ರಿಸರ್ವೇಶನ್ ಅದಾವ ಪ್ಯಾಕ್ಸ್ ದಾಗಿ. ಓಕೆ, ನಾವು ಎಲ್ಲ ಚುನಾವಣೆ ಮಾಡಿದವ್ರು ಅದೀವಿ. ಮತ್ತೆ ಇದನ್ನ ಎಡಿಸಿನಲ್ಲೇ ಅದಕ್ಕೆ ಎಡಿಸಿನಲ್ಲಿ ಯಾವ ಕಾರಣಕ್ಕೆ ತರ್ತಾರೋ ಅನ್ನೋದು ಹೇಳ್ಬೇಕು ನಮ್ಗಿಷ್ಟ. ಎಡಿಸಿನಲ್ ನಾಮನಿರ್ದೇಶನ ಎದಕ್ಕೆ ಮಾಡ್ತಾರೋ ಅದ್ರ ಬಗ್ಗೆ ಅಟ್ಟ ಮಾತಾಡ್ತಾನ. ಮತ್ತು ಈಗೇನು ಸರ್ಕಾರದ ಷೇರು ಬಂಡವಾಳ ತಗೊಳ್ತಂತ ಹೇಳ್ಯಾರ ನಾಮನಿರ್ದೇಶನ ಮಾಡ್ಲಿಕ್ಕೆ. ಹಿಂದಕ್ಕೆ ಸರ್ಕಾರದ ಷೇರು ಬಂಡವಾಳ ಇದ್ದಿದ್ದನ್ನ ಸರ್ಕಾರದ ನಾಮನಿರ್ದೇಶನವನ್ನು ಕಿತ್ತು ಹಾಕಲಿಕ್ಕೆ ಷೇರು ಬಂಡವಾಳವನ್ನು ತಿರುಗಿ ಕೊಟ್ಟಿದ್ದಾರೆ, ತಿರುಗಿ ಸರ್ಕಾರಕ್ಕೆ ಜಮಾ ಮಾಡ್ಯಾರ. ಅಲ್ಲಿ ಏನು ನಾಮಿನೇಟ್ ಸದಸ್ಯ ಇದ್ದನ ಅವನ್ನ ತಿರುಗಿ ಕಳಿಸಿದ್ದಾರೆ. ಅದಕ್ಕೇನು ಉತ್ತರ ಅದ ನಿಮ್ಮದು? ಈಗ ನೀವು ಪ್ಯಾಕ್ಸ್ದವ್ರು ಎಲ್ಲರೂ ಒಪ್ಪಿದ್ರೆ ನೀವು ಷೇರು ಬಂಡವಾಳ ಕೊಡೋರು, ಅಥವಾ ಅವ್ರು ಒಪ್ಪಲಾರ್ದು ಸಹಿತ ಪೋರ್ಷೇಬಲ್ಯವಾಗಿ ನೀವು ಷೇರು ಬಂಡವಾಳ ಸಂಘದಾಗಿಟ್ಟು ನಾಮಿನೇಟ್ ಮಾಡ್ತೀರೇನು? ಅದ್ರ ಬಗ್ಗೆ ಸ್ಪಷ್ಟವಾದ ಉತ್ತರ ಹೇಳುವಂಥ ಕೆಲಸ ಆಗ್ಬೇಕನ್ನುವಂಥದ್ದನ್ನು ತಮ್ಮ ಮುಖಾಂತರ ಕೇಳಬಯಸ್ತೀನಿ. ನಾನು ಮೊನ್ನೆ ಅವರು ನರೇಂದ್ರ ಸ್ವಾಮಿ ಅವರು ನಾನು ರಿಸರ್ವೇಶನ್ ಬಗ್ಗೆ ಮಾತಾಡೇ ಇಲ್ಲ, ಯಾಕೆ ತೆಗೆದ್ರೋ ಗೊತ್ತಿಲ್ಲ ನನಗೆ. ಆಯ್ತು ಆಯ್ತಾ, ನಿಮಗಟ್ಟ ಮಾತಾಡಿ. ನೇರವಾಗಿ ಹೇಳಿಲ್ಲ, ನೀವು ಮಾತಾಡಿ, ನೀವು ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಈಗ ಆಲ್ರೆಡಿ ಎಲ್ಲ ಸಹಕಾರಿ ಕ್ಷೇತ್ರದೊಳಗ ಈಗ ಯಾರ ಅರ್ಹರ ಒಂದು ಹೋಟೆಲ್ ಲಿಸ್ಟ್ ಬೇರೆ, ಅನರ್ಹ ಹೋಟೆಲ್ ಲಿಸ್ಟ್ ಒಂದು ಬೇರೆ, ಎರಡು ತಗೊಂಡು ಮೊದಲು ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಈಗ ಆಲ್ರೆಡಿ ಸಾಕಷ್ಟು ಚರ್ಚೆ ಆಗ್ಯದ. ಅನರ್ಹ ಇದ್ದವ್ರು ಎಲ್ಲರೂ 2-3 ದಿವಸ ಇರ್ತಾ ಕೋರ್ಟ್ಗೆ ಹೋಗಿ ಅರ್ಹತೆಯನ್ನು ತಗೊಂಡ್ಬರ್ತಾರೆ. ಮೊದಲ ಅರ್ಹತೆ ತರೋ ಮುಂದೆ ನಿಂದಿರ್ಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ, ಈಗ ನಿಂದಿರ್ಲಿಕ್ಕೂ ಸಹಿತ ಕೋರ್ಟ್ ಅವಕಾಶ ಕೊಡ್ತದೆ. ಅನರ್ಹ ಇದ್ದವರು ಸಹಿತ ಸ್ಪರ್ಧೆ ಮಾಡಬಹುದು. ಇದರಿಂದ ಇದನ್ನ ಎಲ್ಲರಿಗೂ ಅವಕಾಶ ಕೊಡುವ ಬದಲು, ಯಾಕಂದ್ರೆ ಸಂಸ್ಥೆಗಳು ನೀವು ಹಿಂಗೆ ಮಾಡ್ರಿ ಅಂದ್ರೆ ಎಷ್ಟೋ ಕೌಚಿಲ್ದಾಗ ಒಬ್ಬ ವ್ಯಕ್ತಿಗತ ಸಂಘಗಳದಾವು. ಈ ಪ್ಯಾಕ್ಸ್ಗಳು ಅವೇನು ಹೇಳ್ತಾನೆ ಅದ ಆಗ್ಬೇಕು, ಇಲೆಕ್ಷನ್ ಅದ ಪೆನಲ್ ಗೆಲ್ಲಬೇಕು. ಯಾಕಂದ್ರೆ ಅವು ಬೇಕಾದವ್ರನ್ನೆಲ್ಲ ಒಂದೊಂದು ಕುಟುಂಬಕ್ಕೆ 100-200 ಸದಸ್ಯರಿದಾರ. ಅಲ್ಲಿ ಒಂದು ಕುಟುಂಬದ ಸಂಘಗಳು ಆಗಬಾರ್ದು. ಅದಕ್ಕೊಂದು ಮಿತಿ ಹೇಳ್ರಿ. ಯಾರು ವ್ಯವಹಾರ ಮಾಡ್ತಾರ ಅವ್ರಿಗೆಟ್ಟ ವೋಟಿಂಗ್ ಪವರ್ ಇಡ್ರಿ. ಒಂದು ಮನ್ಯಾಗ ಒಂದು 200 ಸದಸ್ಯರನ್ನ ನೀವು ವೋಟಿಂಗ್ ಹಾಕಿರ ಮತ್ತೊಬ್ರಿ ಪಬ್ಲಿಕ್ ಏನು ಬಂದು ವೋಟ್ ಹಾಕ್ತದಲ್ಲ, ಅವರೇ ಆಗ್ತಾರ, ಕಂಟಿನ್ಯೂಸ್ ಅವರೇ ಗೆಲ್ತಾರ. ಅದು ಆಗಬಾರ್ದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಇನ್ನೂ ಏನು ಕಾನೂನು ಅದ ಅದಕ್ಕೆ ತಿದ್ದುಪಡಿ ಮಾಡಿ ಅನರ್ಹ ಪಟ್ಟಿಗೆ
ಮತ್ತೊಮ್ಮೆ ವೋಟಿಂಗ್ ಪವರ್ ಅವಕಾಶ ಕೊಡಬಾರ್ದಂತ ತಿದ್ದುಪಡಿ ತರ್ಲಾಕ ಹಾಕಿದ್ರ ತಗೊಂಬರ್ತಾನ ನನ್ನ ಮನವಿ ಅದ. ಸರಿ, ಕೊನೆಯದಾಗಿ ಆಡಳಿತ ಪಕ್ಷ ಕೊನೆಯದೇ ಸರ್, ನಾನು ಈಗೇನದ ಇದನ್ನ ತರ್ಲಿಕ್ಕೆ ಹೊಂಟಾರ ನಮ್ಮ ಸಹಕಾರ ಸಚಿವರು, ಅದಕ್ಕೆ ಎಲ್ಲ ವರದಿ ಕೊಟ್ಟವರು ಲಕ್ಷ್ಮಣ್ ಸವದಿ ಅವರು, HK ಪಾಟೀಲ್ ಸಾಹೇಬರು ಎಲ್ಲರೂ ಸಹಕಾರ ಕ್ಷೇತ್ರ ದಿಗ್ವಿಜಯ ಇರೋದ. ಅವ್ರಿಗೆ ನನಗೆ ಅನಿಸಿ ಮಟ್ಟಿಗೆ ಅವ್ರಿಗೆ ಯಾರಿಗೆ ಮನಸ್ಸಿಲ್ಲ ಇದನ್ನ ತೊರೆದು. ಆಯ್ತು, ನಿಮ್ಮ ವಿಚಾರ ಅವರ ಮನಸ್ಸಿಗೆ ಗೊತ್ತಾಗ್ತದೆ. ಅದಕ್ಕೆ ಮನಿ ಬೇಡ್ರಿ, ಇದು ಈ ಕ್ಷೇತ್ರ ಹಾಳಾಗಿ ಹೋಗ್ತದೆ. ಒಮ್ಮೆ ಹುಲಿ ಆಗ್ರಿ. ಅದಕ್ಕಾಗಿ ದಯಮಾಡಿ ಇದಕ್ಕೆ ನಂದು ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತೀವಿ. ದಯಮಾಡಿ ಅದನ್ನ ತರಬಾರ್ದು ಅನ್ನುವಂಥದ್ದನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.